ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಸುರೇಶ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಹಾಡುಬಾ ಕನ್ನಡ ಕೋಗಿಲೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 15 ಎಪಿಸೋಡ್ವರೆಗೂ ಕೂಡ ತನ್ನ ಒಂದು ಹಾಡುಗಾರಿಕೆಯಲ್ಲಿ ಕನ್ನಡಿಗರ ಮನವನ್ನು ಗೆದ್ದಿರ್ತಕ್ಕಂಥ ನಮ್ಮ ಪ್ರಾಪ್ತಿ ಶೆಟ್ಟಿ ಸಾಕಷ್ಟು ವಿಧವಾದ ಒಂದು ಗಾನವನ್ನು ಜನಗಳಿಗೆ ಪ್ರಸ್ತುತಪಡಿಸ್ತಾ ಅವರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಪ್ರಾಪ್ತಿ ಶೆಟ್ಟಿ ಅವರನ್ನು ನಿಜ ಜೀವನದ ಅವಳ ಒಂದು ತುಂಟತನ ಮತ್ತು ಅವಳ ಒಂದು ಮಾತುಗಾರಿಕೆ ಹೇಗಿದೆ ಅನ್ನೋದು ನಾನು ನೋಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಮೀಟ್ ಮಾಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಮ್ಯೂಸಿಯಮ್ಗೆ ಕೂಡ ಕರ್ಕೊಂಡೋಗಿದ್ದೆ. ಅಲ್ಲಿ ಅವಳ ನೋಡಿ ತುಂಟತನದ ಒಂದು ಮಾತುಗಾರಿಕೆ, ಅವಳ ಒಂದು ನಡೆನುಡಿಗಳ ಬಗ್ಗೆ ನಾನಲ್ಲಿ ವಾಚ್ ಮಾಡಿದೆ. ತುಂಬಾ ಖುಷಿಯಾಯಿತು ನನಗೆ. ಆ ಒಂದು ದೊಡ್ಡ ಕಲಾವಿದೆಯನ್ನು ನಾನು ಮೀಟ್ ಮಾಡಿದ್ದು ತುಂಬ ನನಗೆ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡ್ತು. ನಾನು ಮತ್ತು ನನ್ನ ತಂಗಿಯಾಗಿರ್ತಕ್ಕಂಥ ಶೋಭಾ ಮತ್ತು ಅವರ ಮಗ ಜೊತೆಗೆ ನಮ್ಮ ಪ್ರಾಪ್ತಿ ಶೆಟ್ಟಿ ಎಲ್ಲರೂ ಕೂಡ ಒಂದು ಮ್ಯೂಸಿಯಮಲ್ಲಿ ಫಿಶನ್ನು ನೋಡ್ಕೊಂಡಿದ್ವಿ. ನೋಡಿ, ಈ ಯಾವ ರೀತಿಯಾದ ಫಿಶ್ಗಳು, ಸಾಕಷ್ಟು ಥರದ ಫಿಶ್ಗಳಲ್ಲಿ ನಾವು ನೋಡಿದ್ವಿ. ಇದರಲ್ಲಿ ಮೊಸಳೆ ಥರನೇ ಇದೆ ನೋಡಿ ಆ ಒಂದು ಫಿಶ್ಶು. ತುಂಬಾ ಖುಷಿಯಾಯಿತು. ಇದು ನಾನು ಎಲ್ಲೂ ನೋಡಿರಲಿಲ್ಲ, ಆ್ಯಕ್ಚುಲಿ ಅಲ್ಲೇ ನೋಡಿದ್ದು. ನೀವು ಸಾಕಷ್ಟು ಬಾರಿ ನೀವು ಧರ್ಮಸ್ಥಳಕ್ಕೆ ಹೋಗಿರ್ತೀರಿ, ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಯಮನ್ನು ನೀವು ನೋಡಿರೋದಿಲ್ಲ ಫಿಶ್ದು. ಹಾಗಾಗಿ ಅದನ್ನು ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರಾಪ್ತಿ ಶೆಟ್ಟಿ ಜೊತೆಯಲ್ಲಿ ಒಂದು ಸಾಂಗನ್ನು ಆಡೋದ್ರ ಜೊತೆಗೆ ಅವ್ರ ಕಡೆಯಿಂದ ಒಂದು ಸಾಂಗನ್ನು ಆಡಿಸ್ತೀನಿ. ನನ್ನಲ್ಲಿ ಕೇಳಿ ನೋಡೋಣ ಹೇಗೆ ಯಾವ ರೀತಿ ಆಡ್ತಾಳೆ ಅಂತ ಅದು ಕೂಡ ನಾನು ಕೇಳಿದೆ. ತುಂಬಾ ಖುಷಿಯಾಯಿತು ನನಗೆ ಆ ಒಂದು ಸಂದರ್ಭ. ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕಂತೇಳಿ ಈ ಒಂದು ವಿಡಿಯೋನ ನಾನು ಮಾಡಿದೆ. ಅವಳ ಒಂದು ನಿಜ ಜೀವನ ಹೇಗಿರುತ್ತೆ, ಅವಳು ಯಾವ ರೀತಿಯೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾಳೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸುವ ಒಂದು ಕುತೂಹಲದಿಂದ ಈ ಒಂದು ವಿಡಿಯೋನ ನಾನು ಮಾಡಿದ್ದು. ಅವಳ ಕಡೆಯಿಂದಲೇ ಒಂದು ಸಾಂಗನ್ನು ನಾನು ಆಡಿಸಿದ್ದೀನಿ. ನಾನು ಅಲ್ಲೇ ಜೊತೆಲೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ನೀವು ಅದನ್ನು ಕೇಳ್ಬೋದು. ಈ ಒಂದು ವಿಡಿಯೋ ಮುಗಿದ ನಂತರ ಕೂಡ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಒಂದು ಪಾರ್ಕ್ ಅದರ ಪಕ್ಕದಲ್ಲೇ ಬರ್ತಕ್ಕಂಥ ಧರ್ಮಸ್ಥಳದ ಪಕ್ಕದಲ್ಲೇ ಇರ್ತಕ್ಕಂಥ ಆ ಒಂದು ಪಾರ್ಕಲ್ಲಿ ನಾವು ಆ ಒಂದು ಸಾಂಗನ್ನು ಆಡಿಸ್ದೆ. ತುಂಬ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್ಸ್, ಅದನ್ನು ಕೇಳ್ಕೊಂಡು ಬರೋಣ. ಖುಷಿ ಆಯಿತು ಅಂತಂದರೆ ಒಂದು ಲೈಕನ್ನು ಮಾಡ್ತಾ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಆ ಒಂದು ಸಾಂಗನ್ನು ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬೆಳೆಯ ಕಮಲದಲ್ಲಿ ಬೆಳೆಯ ವಸ್ತ್ರವನ್ನು ಧರಿಸಿ, ಬೆಳೆಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ, ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ. ಹೇಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಅಂಧಕಾರದಲ್ಲಿ ನಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ಕಂದವೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ.
ಶಾಂತಿ.